ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ. ಸೌತ್ ಆಫ್ರಿಕಾ ವರ್ಸಸ್ ನೇಪಾಳ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ. ಏನಿತ್ತು ಗುರು ಈ ಮ್ಯಾಚ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಮಾತಾಡಲೇಬೇಕು ಅಂತ ಅನ್ನಿಸ್ತು ನನಗೆ. ಈ T20 ಫಾರ್ಮೆಟ್ ಅಂದ್ರೆ ಒಂಥರ ಯಾವ ತರ ಅನ್ಸರ್ಟನ್ ಅಂತಂದ್ರೆ ಎಂಥ ಟೀಮ್ ಆಗಿದ್ರು ಕೂಡ ಎಂಥ ಪುಡಾಂಗ್ ಟೀಮ್ಗೂ ಕೂಡ ಅಪ್ಸೆಟ್ ಮಾಡ್ಬಿಡ್ಬೋದು ಅಂತ ಇವತ್ತು ತೋರ್ಸ್ಕೊಂಡು ಕೊಟ್ಟಿದ್ದು. ಅಪ್ಸೆಟ್ ಆಗಿಲ್ಲ, ಬಟ್ ಆದ್ರೂ ಅಪ್ಸೆಟ್ ಆಗೋಗ್ಬಿಟ್ಟಿತ್ತು. ನೇಪಾಳ ಅವರು ಅವರೇ ಮಾಡ್ಕೊಂಡಂತ ಮಿಸ್ಟೇಕ್ ಇಂದ ಮ್ಯಾಚ್ ನ ಸೋತರು. ಇವತ್ತು ನೇಪಾಳ ಅವರು ಆರಾಮಾಗಿ ಗೆದ್ದಿರಬಹುದಾಗಿತ್ತು ಸೌತ್ ಆಫ್ರಿಕಾ ಮೇಲೆ, ಶಿಸ್ತಾಗಿ ಗೆದ್ದಿರಬಹುದಾಗಿತ್ತು. ಬಟ್ ಸೌತ್ ಆಫ್ರಿಕಾ ಕ್ರೇಜಿ ಪುಲ್ ಬ್ಯಾಕ್ ಅಂತ ಹೇಳಬೇಕು ಗುರು. 84 ರನ್ ಹೊಡೆದ್ಬಿಟ್ಟಿದ್ರು ಆಲ್ರೆಡಿ. 13.3 ಓವರ್ಗೆ 85 ರನ್ ಹೊಡೆದ್ಬಿಟ್ಟಿದ್ರು ನೇಪಾಳದವರು. ಬೇಕಾಗಿರೋ ಟಾರ್ಗೆಟ್ 115 ರನ್ ಗುರು. 115 ರನ್ ಚೇಸ್ ಮಾಡಕ್ ಆಗ್ಲಿಲ್ವಲ್ಲ ಅಲ್ಲಿ ನೇಪಾಳ ಅವರು. ಅಲ್ಲಿಂದ ಚೇಸ್ ಮಾಡಕ್ ಆಗ್ಲಿಲ್ವಲ್ಲ, ಅಲ್ಲಿಂದ ಕ್ರೇಜಿ ಪುಲ್ ಬ್ಯಾಕ್ ಬೈ ಸೌತ್ ಆಫ್ರಿಕಾ ಅಂತ ಹೇಳಬೇಕು. ಲಾಸ್ಟ್ ಬಾಲ್ 2 ರನ್ ಇದ್ದಾಗ ಸೌತ್ ಆಫ್ರಿಕಾದವರು ಅಂತೂ ಅಜ್ಜಿ ಇಲ್ಲ ಗುರು, ಶತಾಯ ಗತಾಯ ಗೆಲ್ಲೇಬೇಕು. ಏನಾದ್ರೂ ಆಗಲಿ ನೇಪಾಳದವ್ರಿಗೆ ಬಿಟ್ಕೊಂಡು ಕೊಡ್ಲೇಬಾರ್ದು. ನೇಪಾಳದವ್ರಂತೂ ಗಾಬರಿ ಆಗೋಗ್ಬಿಟ್ಟಿದ್ರು. ಸಿಚುವೇಶನ್ ನೋಡಿರ್ಲಿವ ಈ ತರ ನೇಪಾಳದವರು ಈ ಹಿಂದೆ. ಸೊ ಆ ತರ ಆಗೋಗ್ಬಿಡಿದ್ರು ಸಿಚುವೇಶನ್. ಇನ್ಫ್ಯಾಕ್ಟ್ ಸೂಪರ್ ಓವರ್ ಎಲ್ಲ ಆಗಬಹುದಾಗಿತ್ತು. ಸೌತ್ ಆಫ್ರಿಕಾದವರು ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ. ಸೌತ್ ಆಫ್ರಿಕಾ ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು 114 ರನ್ ಅಷ್ಟೇ ಹೊಡೆಯೋದಕ್ಕೆ ಆಗಿದ್ದು. ಸಿಕ್ಕಾಪಟ್ಟೆ ಸ್ಲೋ ಇನ್ನಿಂಗ್ಸ್ನ ಆಡಿದ್ದು. ಅಂದರೆ ವಿಕೆಟ್ ಕೂಡ ಅದೇ ಥರ ರೀತಿ ಏನು ಅಷ್ಟೊಂದೇನು ಕಂಫರ್ಟ್ ಇರಲಿಲ್ಲ ಬ್ಯಾಟಿಂಗ್ ಆಡೋದಕ್ಕೆ. ಸ್ಪಿನ್ಗೆ ಸಿಕ್ಕಾಪಟ್ಟೆ ಅಸಿಸ್ಟ್ ಇದ್ದಿತ್ತು. ದೀಪೇಂದರ್ಗೆ 3 ವಿಕೆಟು, ಜೊತೆಗೆ ಕುಶಾಲ್ ಬೇರೆ 4 ವಿಕೆಟ್ನ ತೆಗೆದಿದ್ದು ಮಸ್ತಾಗಿ. ಒಟ್ಟಿನಲ್ಲಿ ಇವತ್ತು ಮೆಜಾರಿಟಿ ಆಫ್ ವಿಕೆಟ್ಸ್ ಯಾರು ತೆಗೆದಿರೋ ಅವ್ರ ಕಡೆ ಆಗಿರ್ಬೋದು, ಸೌತ್ ಆಫ್ರಿಕಾ ಕಡೆ ಆಗಿರ್ಬೋದು, ಎಲ್ಲ ವಿಕೆಟ್ಸ್ ಆಲ್ಮೋಸ್ಟ್ ತೆಗೆದಿರೋದು ಸ್ಪಿನ್ನರ್ಸ್ ಅಂತಲೇ ಹೇಳಬೇಕು. ಒಟ್ನಲ್ಲಿ ಡಾಮಿನೇಟ್ ಮಾಡಿದ್ವಿ ಇವತ್ತು ಸ್ಪಿನ್ನರ್ಸ್ ಪೇಸರ್ಸ್ಗಿಂತ. ಹೆಂಡ್ರಿಕ್ಸ್ ಕೊಟ್ಟಂತ 43 ರನ್ ಕಾಂಟ್ರಿಬ್ಯೂಷನ್ ಇದೆ. ಆಲ್ಮೋಸ್ಟ್ 90+ ಸ್ಟ್ರೈಕ್ ರೇಟ್ ಅಲ್ಲಿ ಆಡಿದ್ದು. ಅವರು ಕೂಡ ಸಿಕ್ಕಾಪಟ್ಟೆ ಸ್ಲೋ ಆಗಿನೇ ಆಡಿದ್ರು. ಬಟ್ ಆ ಒಂದು ಸ್ಲೋ ಇನ್ನಿಂಗ್ಸ್ನ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಇನ್ನಿಂಗ್ಸ್ ಆಗಿ ಕನ್ವರ್ಟ್ ಆಗಿದ್ದು. ಈ ಒಂದು ಟೂರ್ನಮೆಂಟ್ ಹೆಂಗಿದೆ ಅಂತಂದ್ರೆ 100 ಸ್ಟ್ರೈಕ್ ಇಟ್ಕೊಂಡು ಬ್ಯಾಟಿಂಗ್ ಆಡಿದ್ರೆ ಅದೇ ಒಂಥರ ಚಿಂದಿ, ಅದೇ ಒಂಥರ ಮಸ್ತು ಅನ್ನೋ ಥರ ಆಗೋಗ್ಬಿಟ್ಟಿದೆ. ಅದೇ ನಮ್ಮ ನಾರ್ಮಲ್ IPL ಏನಾದ್ರು ಈ ಥರ ಆಡಿತ್ತು ಅಂತಂದಿದ್ರೆ ಏನ್ ಗುರು ಇದು ಈ ಥರ ಚೊತ್ತೆ ಇನ್ನಿಂಗ್ಸ್ ಡಬ್ಬಾ ಥರ ಆಡ್ತಾರಲ್ಲ, ಇದೇ ಇವಾಗ ಒಂಥರ ಮಸ್ತು. 100 ಸ್ಟ್ರೈಕ್ ರೇಟ್ ಇತ್ತು ಒಬ್ಬ ಬ್ಯಾಟರ್ಗೆ ಅಂತಂದ್ರೆ ಇದೇ ಚಿಂದಿ, ಇದೇ ಸೈಕೋ, ಇದೇ ಮಸ್ತು. ಅದ್ರಲ್ಲೇನೋ ಅಪರೂಪಕ್ಕೆ ಒಂದು ಮ್ಯಾಚಲ್ಲಿ ಏನಾದರೂ ಒಂದು 35 ಬಾಲಿಗೆ 50 ಏನೋ ಹೊಡೆದ್ಬಿಡ್ತು ಅಂದ್ರೆ ಲೆಜೆಂಡ್ ಲೆಕ್ಕಾಚಾರ ಆಗೋಗ್ಬಿಟ್ಟಿದೆ ಈ ಟೂರ್ನಮೆಂಟಲ್ಲಿ. ಯಾಕಂದ್ರೆ ಎಲ್ಲ ಮ್ಯಾಚ್ ಕೂಡ ಲೋ ಸ್ಕೋರಿಂಗ್ ಆಲ್ಮೋಸ್ಟ್ ಆಗ್ತಾ ಇರೋದ್ರ ಜೊತೆಗೆ ಬ್ಯಾಟರ್ಸ್ಗಳು ತಿನ್ನುತ್ತಾ ಇರೋದು ರನ್ಸ್ಗಳನ್ನ ಹೊಡೆಯೋದಕ್ಕೆ. ಹೆಂಡ್ರಿಕ್ಸ್ 43 ರನ್ ಕಾಂಟ್ರಿಬ್ಯೂಷನ್, ಸ್ಟಬ್ಸ್ 27 ರನ್ ಕಾಂಟ್ರಿಬ್ಯೂಷನ್ ಇದೆ. ಸೊ ಇದು ಮೆಚ್ಕೋಬೇಕು. ಯಾಕಂದ್ರೆ ಅವ್ರು ಹೊಡೆದಿಲ್ಲ ಅಂದ್ರೆ ಇವತ್ತು ಪಕ್ಕ ಗಾನ್ ಕೇಸ್ ಆಗೋಗ್ಬಿಟ್ಟಿರೋದು. ಸ್ಟಬ್ಸ್ 27 ರನ್, ಅದು ಕೂಡ ಸಿಕ್ಕಾಪಟ್ಟೆ ಕ್ರೂಷಿಯಲ್. ಮಾರ್ಕ್ರಮ್ ಅವರು 50 ರನ್ ಕಾಂಟ್ರಿಬ್ಯೂಟ್ ಮಾಡಿದ್ರು. ಡಿಕಾಕ್ ಅವರು 10 ರನ್ ಕಾಂಟ್ರಿಬ್ಯೂಟ್ ಮಾಡಿದ್ರು. ಅದೇ ಚಿಕ್ಕ ಕಾಂಟ್ರಿಬ್ಯೂಷನ್ ಅಂತೂ ಬಂದಿದೆ. ಕ್ಲಾಸಿನಲ್ಲಿ ಇವತ್ತಿನ ಅಷ್ಟೊಂದು ಇಂಪ್ಯಾಕ್ಟ್ ಮಾಡೋಕ್ಕಾಗಲ್ಲ. ಮಿಲ್ಲರ್ ಕೂಡ ಇವತ್ತಿನ ಅಷ್ಟೊಂದು ಇಂಪ್ಯಾಕ್ಟ್ ಮಾಡೋಕ್ಕಾಗಿಲ್ಲ, ಬೇಗನೆ ಔಟ್ ಆಗಿದ್ದು. ಸೊ 7 ವಿಕೆಟಾಗಿ ಕಳ್ಕೊಂಡು ಹೊಡೆದಿದ್ದು ಇವ್ರು ಇನ್ಫ್ಯಾಕ್ಟ್ ಇವ್ರು ಬೇಗ ವಿಕೆಟ್ಸ್ ಏನು ಕಳ್ಕೊಂಡಿರಲಿಲ್ಲ. ಇವರು ಕೂಡ ಒಂದು 2-3 ವಿಕೆಟ್ ಅಷ್ಟೇ ಕಳ್ಕೊಂಡಿದ್ದು. ಆಮೇಲೆ ಟಕ ಅಂತಂಗೆ ವಿಕೆಟ್ಸು ಬಿದ್ದು ಹೋಗ್ಬಿಡ್ತು. ಸೊ ಒಟ್ಟಿನಲ್ಲಿ 114 ರನ್ ಹೊಡೆದ್ರು. ಇದನ್ನ ಡಿಫೆಂಡ್ ಮಾಡ್ಕೊಬೇಕು ಅಂದರೆ ಚಾಲೆಂಜ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಸೌತ್ ಆಫ್ರಿಕಾದವ್ರಿಗೆ ಒಂಥರ ಕಾನ್ಫಿಡೆನ್ಸ್ ಇತ್ತು. ನಾವು 114 ರನ್ ಹೊಡೆದ್ರು ಕೂಡ ನಾವು ಡಿಫೆಂಡ್ ಮಾಡ್ಕೋಬೋದು ಅನ್ನೋ ಕಾನ್ಫಿಡೆನ್ಸ್ ಸ್ಟಾರ್ಟಿಂಗ್ ಆಫ್ ದ ಇನ್ನಿಂಗ್ಸಿಂದನೇ ಅವರಿಗೆ ಇತ್ತು. ಶಮ್ಸಿ ಅಂತೂ ಸ್ಟಾರ್ಟಿಂಗಲ್ಲೇ ಇಂಪ್ಯಾಕ್ಟ್ ಮಾಡಿದ್ದು. ಕ್ಯಾಪ್ಟನ್ ಎಲ್ಲರನ್ನೂ ಕಳಿಸಿರೋರು ಸ್ಟಾರ್ಟಿಂಗ್ 3 ಜನ ಕಳಿಸಿರೋದನ್ನೇ ಶಮ್ಸಿ ಅವರು. ಒಂಥರ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಅಂತ ಹೇಳಬೇಕು. ತಬ್ರೇಶ್ ಶಮ್ಸಿ ಅವರಿಂದ 4 ಕ್ರೂಷಿಯಲ್ ವಿಕೆಟ್ಸ್ನ ತೆಗೆದಿದ್ದು. ಕುಶಾಲ್ ಅವರ ವಿಕೆಟ್ನ ಎತ್ತುತ್ತಾರೆ. ಜೊತೆಗೆ ಓಪನಿಂಗಲ್ಲಿ ಕಚ್ಕೊಂಡಿದ್ದಂಥ ಆಸಿಫ್ ಅವರ ವಿಕೆಟ್ನ ಅವರು ಎತ್ತಿದ್ದು. ಆಸಿಫ್ ಅವರು ಮಸ್ತ್ ಇನ್ನಿಂಗ್ಸ್ನ ಆಡ್ತಾ ಇದ್ರು. ಅವರು ಕೂಡ ಈ ಕಡೆ ಯಾವ ಥರ ನಿಂತ್ಕೊಂಡ್ರು ಹೆಂಡ್ರಿಕ್ಸ್ ಅವರು, ಅದೇ ರೀತಿ ಇವರು ಕೂಡ ಈ ಕಡೆ ಕಚ್ಕೊಂಡಿದ್ರು. ಒಂದೆಂಡಿಂದ ವಿಕೆಟ್ಸ್ಗಳು ಬೀಳ್ತಾ ಇತ್ತು. ಕ್ಯಾಪ್ಟನ್ ರೋಹಿತ್ ಅವರ ವಿಕೆಟ್ನ ಬೇಗನೆ ಎತ್ತಿದ್ರು ಶಮ್ಸಿ ಅವರು. ಈ ಕಡೆ ಹೆಂಡ್ರಿಕ್ಸ್ ಮತ್ತು ಸ್ಟಬ್ಸ್ ಯಾವ ಥರ ಕಾಂಟ್ರಿಬ್ಯೂಟ್ ಮಾಡಿದ್ರು, 40+ ಮತ್ತು 27 ರನ್ಸ್ ಕಾಂಟ್ರಿಬ್ಯೂಷನ್ ಏನು ಕೊಟ್ಟಿದ್ರು, ಇವ್ರ ಕಡೆನೂ ಕೂಡ ಅದೇ ಥರ ಕಾಂಟ್ರಿಬ್ಯೂಷನ್ ಬಂದಿದ್ದು. ಆಸಿಫ್ 40+ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಅನಿಲ್ ಬಂದ್ಬಿಟ್ಟು 27 ರನ್ನ ಕಾಂಟ್ರಿಬ್ಯೂಟ್ ಮಾಡಿದ್ರು. ಒಂಥರ ಸಿಮಿಲಾರಿಟೀಸ್ ಇತ್ತು ಅಂತ ಹೇಳಬೇಕು ಎರಡು ಬ್ಯಾಟಿಂಗಲ್ಲೂ ಕೂಡ. ಈ ಕಡೆ ಸ್ಪಿನ್ನರ್ಸ್ ಡಾಮಿನೇಟ್ ಮಾಡೋದು, ಈ ಕಡೆ ತಬ್ರೇಶ್ ಶಮ್ಸಿ ಇವರು ಕೂಡ ಡಾಮಿನೇಟ್ ಮಾಡಿದ್ರು. ಒಟ್ಟು ಸ್ಪಿನ್ನರ್ಸ್ 2 ಕಡೆ ಡಾಮಿನೇಷನ್, ಜೊತೆಗೆ ಬ್ಯಾಟಿಂಗಲ್ಲೂ ಕೂಡ 2 ಕಡೆ ಒಂಥರ ಸಿಮಿಲಾರಿಟೀಸ್ ಅಂತೂ ಇತ್ತು. ಸೊ ಅಲ್ಟಿಮೇಟ್ಲಿ ಗೆದ್ದಿದ್ದು ಇವತ್ತು ಸೌತ್ ಆಫ್ರಿಕಾ ಗುರು. ಲಾಸ್ಟ್ ಓವರಲ್ಲಿ ಥ್ರಿಲ್ಲರ್ ಇತ್ತು. ಎಸ್ಪೆಷಲಿ ಲಾಸ್ಟ್ ಬಾಲ್ ಏನಿತ್ತು ಆ ಬಾಲ್ ಅಂತೂ ರಜ್ಜಿ ಕ್ರೇಜಿ ಅಂತ ಹೇಳಬೇಕು. ಬ್ರಾಡ್ಮನ್ಗೆ ಕ್ರೆಡಿಟ್ ಕೊಡಲೇಬೇಕು ಗುರು. ಇನ್ಫ್ಯಾಕ್ಟ್ 19ನೇ ಓವರ್ ಹಾಕಿದ ಹೆಂಡ್ರಿಕ್ ನೋಕಿಯಾ ಅವರು, ಸೋಂಪಾಲ್ ಅವ್ರು ಬೇರೆ ಒಂದು ಸಿಕ್ಬಿಡ್ತಾರೆ ಅಲ್ಲಿ ಸೈಕಾಗೆ ಸ್ಟೇಡಿಯಮಿಂದ ಆಚೆನೇ ಹೊರಟೋಗ್ಬಿಡ್ತದೆ ಬಾಲು. ಸೊ ಆ 6 ಬಂದಾಗಿಂದ ಇವರಿಗೆ ಸ್ವಲ್ಪ ನೇಪಾಳ ಅವರಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಲಾಸ್ಟ್ ಓವರು 8 ರನ್ ಅಷ್ಟೇ. ಫಸ್ಟ್ 2 ಬಾಲ್ ಡಾಟ್ ಬೇರೆ ಹಾಕ್ತಾರೆ. ಆಮೇಲೆ ಒಂದು 4 ಬೇರೆ ಹೋಗುತ್ತೆ. ಅದಾದ್ಮೇಲೆ ಇವ್ರಿಗೆ ಮತ್ತೆ ಕಾನ್ಫಿಡೆನ್ಸ್ ಬರುತ್ತೆ. ಮತ್ತೆ ಡಾಟ್ ಬಾಲು. ಲಾಸ್ಟ್ ಬಾಲು 2 ರನ್ ಬೇಕು ಮಗ. 2 ರನ್ ಬೇಕಿದ್ದಾಗ ಆಕ್ಟಿವ್ ಆಗಿರಬೇಕು ತಾನೆ ಗುಲ್ಜಾನು. ರನ್ನು ಅಲ್ಲಿ ಇತ್ತು ಗುರು. ರನ್ನು ಸ್ವಲ್ಪ ಎಫರ್ಟ್ ಹಾಕಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ. ಯಾರೋ ತಡೆದು ನಿಲ್ಸಿರೋ ಥರ ನಿಂತ್ಕೊಂಡ್ಬಿಟ್ರು. ಹಂಗೇನೆ ಮಧ್ಯದಲ್ಲಿ ನಿಂತ್ಕೊಂಡು ಮತ್ತೆ ಅಲ್ಲಿ ಬ್ಯಾಟ್ ಇಡ್ತಾ ಇದ್ದಾರೆ ನಿಧಾನಕ್ಕೆ.
ಲಿಟರಲಿ ಇವರು ಸೂಪರ್ ಓವರ್ ಆಗಬೇಕಾಗಿದ್ದಂಥ ಮ್ಯಾಚ್ ಇದು. ಅವರೇ ಮಾಡ್ಕೊಂಡಂಥ ಮಿಸ್ಟೇಕು. ಗುಲ್ಜಾನ್ ಅವರು ಆರಾಮಾಗಿ ರನ್ನ ಕಂಪ್ಲೀಟ್ ಮಾಡ್ಬೋದಾಗಿತ್ತು. ಅಲ್ಲಿ ಏನೋ ಯಾರೋ ತರ್ಡ್ ನಿಲ್ಸೋ ಥರ ಮೊದಲು ಸ್ಟ್ರಕ್ ಆದ್ರು. ಏನಕ್ಕೆ ಸ್ಟ್ರಕ್ ಆದ್ರು ಅಂತಲೂ ಗೊತ್ತಿಲ್ಲ. ಅವ್ರಿಗೇನೋ ಕಾನ್ಫಿಡೆನ್ಸ್ ಕುಗ್ಬಿಡ್ತಾ ಸೋತೋಗ್ಬಿಟ್ವಿ ನಾವು ಅಂತ ಗೊತ್ತಿಲ್ಲ. ರನ್ನ ಕಂಪ್ಲೀಟ್ ಮಾಡೋದು ಬಿಟ್ಟು ಅಲ್ಲಿ ಸ್ಟ್ರಕ್ ಏನಕ್ಕೆ ಆಗಬೇಕಾಗಿತ್ತು ಅಂತ ಗೊತ್ತಾಗಿಲ್ಲ. ಅವರೇ ಮ್ಯಾಚ್ನ ಇವತ್ತು ಕೈ ಬಿಟ್ಟಿದ್ರೆ ಅಂತ ಹೇಳಬೇಕು. ಸೂಪರ್ ಓವರ್ ಆಗೋವಂಥ ಮ್ಯಾಚ್ ಇದು. ಪಕ್ಕಾ ಸೂಪರ್ ಓವರ್ ಮ್ಯಾಚ್ನೇ ಇದು. ಲಿಟ್ರಲಿ ಅವರೇ ಸೋತಿದ್ದಾರೆ. ಇದೇನಕ್ಕೆ ಅಂತ ಗೊತ್ತಿಲ್ಲ. ನೇಪಾಳ ಅವರು ಆ ಗುಲ್ಜಾನಿಂದನೇ ಆಗಿರೋದು ಇದು. ಲಾಸ್ಟಲ್ಲಿ ಯಾರನ್ನ ಕಂಪ್ಲೀಟ್ ಆರಾಮಾಗಿ ಮಾಡಿರ್ಬೋದಾಗಿತ್ತು. ಆ ಎಫರ್ಟ್ಗೆ ಇವತ್ತು ನೇಪಾಳ ಆಗ್ತಂಥ ಎಫರ್ಟ್ಗೆ ಗುಲ್ಜಾನ್ ಅವರು ಒಂಥರ ಅದನ್ನೆಲ್ಲನೂ ಒಂಥರ ಮಟ್ಯಾಶ್ ಮಾಡಿಬಿಟ್ರು ಅಂತ ಹೇಳ್ಬೇಕು. ಲಾಸ್ಟನ್ನ ಕಂಪ್ಲೀಟ್ ಮಾಡದೆ ಇದ್ದಿಂದ ಆ ರನ್ ಏನೋ ಇರಲಿಲ್ಲ ಅಂತಂದರೆ ಓಕೆ. ಆ ರನ್ ಇದ್ರೂ ಕೂಡ ಕರೆಕ್ಟಾಗಿ ಕಂಪ್ಲೀಟ್ ಮಾಡಲಿಲ್ವಲ್ಲ, ಒಂದು ಎಫರ್ಟ್ ಇರಲಿಲ್ಲ, ಒಂದು ಡೈವಿಂಗ್ ಎಫರ್ಟ್ ಇರಲಿಲ್ಲ. ಡೈವ್ ಏನು ಹಾಕೋದು ಬೇಕಾಗಿಲ್ಲ, ಕರೆಕ್ಟಾಗಿ ಹೋಗಿತ್ತು ಅಂದರೆ ಹೋಗ್ಬೋದಾಗಿತ್ತು. ಅಲ್ಲಿ ತಡೆದು ನಿಲ್ಸೋ ಥರ ಒಂದು ಸ್ಟ್ರಕ್ ಆಯ್ತಲ್ಲ, ಸೊ ಸ್ಟ್ರಕ್ ಆಗಿದ್ರೆ ಇವತ್ತು ಮ್ಯಾಚ್ನ ಸೋತಿದ್ದು. ಲಿಟ್ರಲಿ ಇವತ್ತು ಸೂಪರ್ ಓವರ್ ಆಗಿರೋ ಮಜಾ ಇರೋದು. ನಾನು ಬಿಡಿ ಸೌತ್ ಆಫ್ರಿಕಾದ ಅಂತೂ ಇಂತೂ ತಬ್ರೇಜ್ ಶಮ್ಸಿ ಅವರ ಪರ್ಫಾರ್ಮೆನ್ಸ್ನ ಮೆಚ್ಕೋಬೇಕು. ಇವರು ಲಾಸ್ಟಿಗೆ ಎಂಥ ವಿಕೆಟ್ಗಳನ್ನ ಎತ್ತಿದ್ದು, 2 ವಿಕೆಟ್ ಲಾಸ್ಟಲ್ಲಿ ಬೇರೆ ಎತ್ತಿದ್ರು. ಸೊ ಅದಂತೂ ಒಂಥರ ಟರ್ನಿಂಗ್ ಪಾಯಿಂಟ್ ಅದನ್ನೇ ಆಗಿತ್ತು. ಯಾಕಂದರೆ 85 ರನ್ ಆಲ್ರೆಡಿ 13.3 ಓವರ್ಗೆ ಹೊಡೆದು ಬಿಟ್ಟಿದ್ರು. ಇನ್ನೇನು ಜಾಸ್ತಿ ಏನು ಬೇಕಾಗಿರಲಿಲ್ಲ ಇವರಿಗೆ. ಸೌತ್ ಆಫ್ರಿಕನ್ಸ್ ಅಂತೂ ಸೋಲೋ ಮ್ಯಾಚ್ನ ಗೆದ್ಬಿಟ್ವಿ ಅಂತ ಒಂಥರ ಅವ್ರಿಗೆ ಸಿಕ್ಕಾಪಟ್ಟೆ ಹೈಟ್ ಆಗಿರೋದು. ಈ ಮ್ಯಾಚ್ನಲ್ಲಿ ಸೋತ್ಬಿಟ್ಟಿರೋ, ಆಲ್ರೆಡಿ ಸೂಪರ್ 8 ಕ್ವಾಲಿಫೈ ಆಗಿರೋದು. ಈ ಮ್ಯಾಚ್ನಲ್ಲಿ ಸೋತ್ಬಿಟ್ಟಿರೋ ಆಡಬೇಕು ಅಂದರೆ ಸೂಪರ್ 8ನ ಅವ್ರಿಗೆ ಸಿಕ್ಕಾಪಟ್ಟೆ ಒಂಥರ ಹರ್ಟ್ ಫೀಲ್ ಅಂತೂ ಖಂಡಿತ ಆಗಿರೋದು. ಬಟ್ 1 ರನ್ ವಿಕ್ಟ್ರಿನೋ 2 ರನ್ ವಿಕ್ಟ್ರಿನೋ ವಿಕ್ಟ್ರಿನೇ ಸೌತ್ ಆಫ್ರಿಕನ್ಸ್ಗೆ ಡಿಸಪಾಯಿಂಟ್ ಆಗಿರೋದಿಲ್ಲ. ಬೌನ್ಸ್ ಬ್ಯಾಕ್ ಹಿಂಗಾದ್ರು ಸೌತ್ ಆಫ್ರಿಕನ್ಸು. ಆ 85 ರನ್ ಇದ್ದಾಗಿಂದ ಆ ಥರ 2 ವಿಕೆಟ್ ಏನು ಶಮ್ಸಿ ಅವ್ರು ತೆಗೆದ್ಬಿಟ್ಟು ಬೌನ್ಸ್ ಬ್ಯಾಕ್ ಮಾಡಿಸಿದ್ರು. ಸೊ ಅದು ಸಿಕ್ಕಾಪಟ್ಟೆ ಮೆಚ್ಕೊಂಡಿರ್ತಾರೆ. ಇಲ್ಲ ಅವರು ಎಂಥ ಸಿಚುವೇಶನ್ ಬೇಕಾದ್ರೂ ಕಮ್ ಬ್ಯಾಕ್ ಮಾಡುವಂಥ ಎಬಿಲಿಟಿ ನಮ್ಮ ಟೀಮಲ್ಲಿ ಇದೆ ಅಂತ ಸೌತ್ ಆಫ್ರಿಕನ್ಸ್ ಅದಕ್ಕೆ ಮೆಚ್ಕೋಬೇಕು. ಬಟ್ ನೇಪಾಳ ಆಡೋಂಥ ಕ್ರಿಕೆಟ್ ಏನಿದೆ ಇವತ್ತು ಅದಕ್ಕೂ ಕೂಡ ಮೆಚ್ಕೋಬೇಕು. ಏನೋ ಗುಲ್ಜಾನ್ ಅವ್ರು ಲಾಸ್ಟಿಗೆ ಒಂದನ್ನು ಓಡೋಕ್ಕಾಗಲಿಲ್ಲ. ಸೊ ಅದರಿಂದ ಸೋತಿದ್ದಾರೆ ಅಷ್ಟೇ. ಇಲ್ಲಾಂದರೆ ಆರಾಮಾಗಿ ಗೆದ್ದಿರ್ಬೋದಾಗಿದ್ದಂಥ ಮ್ಯಾಚ್ ಇದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.